ಹೌ ಟು ಮೆಷರ್ ಕ್ಯಾಲರೀಸ್ ವೆನ್ ಯು ಆರ್ ಅಟ್ ಎ ಜಾಯಿಂಟ್ ಫ್ಯಾಮಿಲಿ. ಸೊ ನನ್ನ ಹತ್ರ 2 ಸೊಲ್ಯೂಷನ್ ಇದೆ. ಫಸ್ಟ್ ಆಫ್ ಆಲ್, ನೀವು ಕಾರ್ಬ್ ಸೋರ್ಸು ಅವ್ರು ಏನು ತಿಂತಾರಲ್ಲ, ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡ್ಕೊಳ್ಳಿ. ಅವರ ಫುಡ್ ಪ್ರಿಫರೆನ್ಸ್ ಏನಿದೆ ಮತ್ತು ನಿಮ್ಮ ಡಯಟಲ್ಲಿ ನಿಮ್ಮ ಫುಡ್ ಪ್ರಿಫರೆನ್ಸ್ ಏನಿದೆ ಅದೆರಡೂ ಮ್ಯಾಚ್ ಆಗುತ್ತಾ ನೋಡ್ಕೊಳ್ಳಿ. ಇಫ್ ಇಟ್ ಈಸ್ ಮ್ಯಾಚಿಂಗ್, ದೆನ್ ಯು ಕ್ಯಾನ್ ಗೋ ವಿತ್ ದ ಸಿಮಿಲರ್ ಫುಡ್ ಆಪ್ಷನ್ಸ್. ಲೆಟ್ಸ್ ಸೇ ಅವರು ರೈಸ್ ಮಾಡ್ಕೊಂಡಿದ್ದಾರೆ, ನೀವು 1:3 ಬಾಯ್ಲ್ಡ್ ರೈಸ್ ತೊಗೋಬೋದು. ಯು ನೀಡ್ ಟು ಟ್ರ್ಯಾಕ್ ಕಾರ್ಬ್ಸ್ ಅಥವಾ ರೈಸ್ ಕ್ಯಾಲರೀಸ್ ಸಪ್ರೇಟ್ಲಿ. ಅದೇ ಥರ ಸಬ್ಜಿ, ಪಲ್ಯ, ಚಪಾತಿ ಮುಂತಾದ ಫುಡ್ ಐಟಮ್ಸ್ಗಳು ನೀವು ಹಾಗೆ ತೊಗೋಬೋದು, ಅಂದರೆ ಒಂದು ಅಂದಾಜು ಮೇಲೆ, ಆಯಿತಾ. ಬಟ್ ನಿಮಗೆ ಎರಡನೇದು ತುಂಬ ಮುಖ್ಯ ಏನು ಅಂದರೆ, ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಪ್ರೋಟೀನ್ ಆಪ್ಷನ್ಸ್ ಸಪ್ರೇಟ್ಲಿ. ಅಂದರೆ ವೆಜಿಟೇರಿಯನ್ ಆದರೆ ಪನ್ನೀರ್, ಸೋಯಾ, ಚೀಸ್, ದಾಲ್ ನೀವು ಸಪ್ರೇಟಾಗಿ ಕುಕ್ ಮಾಡಲೇಬೇಕು. ನಾನ್ ವೆಜಿಟೇರಿಯನ್ ಆದರೆ ಎಗ್ಸ್, ಚಿಕನ್, ಫಿಶ್ ಯಾವುದೇ ನಿಮಗೆ ಪ್ರಿಫರಬಲ್ ಇದೆ, ಯಾವುದೇ ನಿಮಗೆ ಕನ್ವೀನಿಯಂಟ್ ಇದೆ ಅದನ್ನು ನೀವು ಸಪ್ರೇಟಾಗಿ ಕುಕ್ ಮಾಡಲೇಬೇಕು. ಇನ್ನು ಮಿಕ್ಕಿದ್ದು ವೆಜೀಸ್, ಫ್ರೂಟ್ಸ್, ಡೈರಿ ಪ್ರಾಡಕ್ಟ್ಸ್ ಅದನ್ನು ನೀವು ಡೈರೆಕ್ಟಾಗಿ ಪ್ಯಾಕೆಟಿಂದ ನೀವು ಮೆಷರ್ ಮಾಡ್ಕೊಬೋದು. ಸೊ ಇನ್ ಶಾರ್ಟ್, ನೀವು ಒಂದು ಪೋರ್ಷನ್ ಕಂಟ್ರೋಲ್ ಫ್ರಮ್ ದ ಡೇ 1, ಅಂದರೆ ನಿಮಗೆ ಆ ಪ್ಯಾಕೆಟಲ್ಲೇ ಇರುತ್ತೆ, ಅದನ್ನು ನೀವು ಟ್ರ್ಯಾಕ್ ಮಾಡಿಕೊಂಡ್ರೂ ಈಸಿ ಆಗುತ್ತೆ ನಿಮ್ಮ ರೂಟೀನ್. ಸೊ ನೀವು ಜಾಯಿಂಟ್ ಫ್ಯಾಮಿಲಿ ಇದ್ದೀರಾ, ಮಾಡೋಕ್ಕೆ ಆಗೋದೇ ಇಲ್ಲ ಅಂತಿಲ್ಲ. ಯಾಕಂದರೆ ನಾನು ಆಲ್ರೆಡಿ 1000 ಜನ ಕ್ಲೈಂಟ್ಸ್ ಕೇಸಸ್ನ ಹ್ಯಾಂಡಲ್ ಮಾಡಿದ್ದೀನಿ, ಅದರಲ್ಲಿ ನನಗೆ ಆಲ್ರೆಡಿ ಐಡಿಯಾ ಇದೆ. ಸೊ ಹೇಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದು, ಫ್ಯಾಮಿಲಿ ಆಫ್ 10-20, ಹೌ ಪೀಪಲ್ ಆರ್ ಗೆಟಿಂಗ್ ಫಿಟ್, ದೇ ಆರ್ ಜಸ್ಟ್ ಸ್ಮಾರ್ಟ್ ಎನಫ್ ಇನ್ ಹ್ಯಾಂಡ್ಲಿಂಗ್ ದಿಸ್. ಸೊ ಪ್ರೋಟೀನ್ ಆಪ್ಷನ್ಸ್ನ ನೀವು ಫಿಕ್ಸ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಈಸಿ. ಕಾರ್ಬ್ಸು, ಫ್ಯಾಟು, ಫೈಬರು ನೀವು ನಿಮಗೆ ಎಷ್ಟು ಬೇಕು ಅಷ್ಟು ಕನ್ವೀನಿಯೆಂಟಾಗಿ ಪೋರ್ಷನ್ ಮಾಡಿಕೊಂಡ್ರು +or -100-200 ಕ್ಯಾಲರೀಸಲ್ಲೇ ಇರ್ತೀರಾ.